ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಬ್ಬ ಆದಮೇಲೆ ವಿಶ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಿನ್ನೆ ಅಷ್ಟೇ ಹಬ್ಬ ಆಗಿದೆ, ಇವತ್ತು ಹಬ್ಬ ಆಗಿದೆ ನೆಕ್ಸ್ಟ್ ಡೇ. ಬಟ್ ವಿಡಿಯೋನ ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾವು ಹೊರಟಿದ್ದೀವಿ ಒಂದು ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟ ಅಂತೂ ಅಲ್ಲ, ಇಲ್ಲಿಂದ ಸುಮಾರು ಒಂದು 50 ಆರ್ 60 ಕಿಲೋಮೀಟರ್ ಅಷ್ಟು ದೂರ ಇದೆ. ಯಾವ ಬೆಟ್ಟ ಅಂತ ಅಂದ್ಬಿಟ್ಟು ನಿಮಗೆ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಹೇಳ್ತೀನಿ. ಮಿಸ್ ಮಾಡಿದೆ ವಿಡಿಯೋನ ಫುಲ್ ಎಂಡ್ ತನಕ ನೋಡಿ. ಹೇಗಿರುತ್ತೆ ಇವತ್ತಿನ ಬ್ಲಾಗ್ ಅನ್ನೋದನ್ನು ನೋಡೋಣ. ಹಾಗೆ ಇವತ್ತು ಹಬ್ಬ ಆದ ನೆಕ್ಸ್ಟ್ ಡೇ, ಯುಗಾದಿ ಹಬ್ಬ ಆದಮೇಲೆ ಎಲ್ಲರೂ ಮಾಡೋದು ಫಸ್ಟು ಏನಪ್ಪ ಅಂದರೆ ನಾನ್ ವೆಜ್ ವಸ್ತುಡುಕು. ಇವತ್ತು ನಾವು ಮಾಡ್ತಿಲ್ಲ, ಸಂಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಒಂದು ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಜಾಗ ತುಂಬಾ ಚೆನ್ನಾಗಿದೆ. ನಾನು ಕೂಡ ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೇಗಿರುತ್ತೆ ಏನು ಅನ್ನೋದನ್ನು ತೋರಿಸ್ತೀವಿ. ಹಾಗಿದ್ರೆ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ತ್ರಿಷಾ ಲೈಫ್ ಸ್ಟೈಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಇವಾಗ ನನ್ನ ಮಗಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿದ್ದೆ, ಈಗ ಅವಳನ್ನ ಪಿಕಪ್ ಮಾಡಿಕೊಂಡು ಇಲ್ಲಿಂದ ಹೊರಡೋದು. ಬನ್ನಿ ಆಗಿದ್ರೆ ನನ್ನ ಮಗಳನ್ನ ಕರ್ಕೊಂಡು ಬರೋಣ. ಈಗಂತೂ ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ ರೋಡಲ್ಲಂತೂ ನೋಡ್ತಿರ್ಬೋದು ಫುಲ್ಲು ಎಲ್ಲೋ ಫ್ಲವರ್ಸು. ಎಲ್ಲ ಕಡೆ ನಮ್ಮ ಮೈಸೂರಲ್ಲಿ ಆಲ್ಮೋಸ್ಟ್ ಹಿಲ್ ಸ್ಟೇಷನ್ ಏರಿಯಾದಲ್ಲೆಲ್ಲ ಇದೇ ಥರ ಫ್ಲವರ್ಸ್ ಎಲ್ಲ ರೋಡಲ್ಲೂ ಬಿದ್ದಿದೆ. ಇನ್ನು ನನ್ನ ಮಗಳಿಗೆ ಎಕ್ಸಾಮ್ ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅವಳನ್ನ ಪಿಕಪ್ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಹೊರಟಿದ್ದೀವಿ ನಮ್ಮಮ್ಮನ ಮನೆ ಹತ್ರ. ಮಗುನ ಕರ್ಕೊಂಡು ಹೋಗಿ ಅವರನ್ನು ಪಿಕಪ್ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ನನ್ನ ಮಗಳಿಗೆ ಈ ಮಂತ್ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಲ್ಲಿತ್ತು. ಆಲ್ರೆಡಿ ನಾವು ಹೊರಟಾಗ 2 o'clock ಆಗಿತ್ತು. ಹಾಗಾಗಿ ಅವಳನ್ನ ಸ್ವಲ್ಪ 1 hour ಬೇಗ ಪಿಕಪ್ ಮಾಡಿಕೊಂಡು ಹೊರಡೋಣ ಅಂತ ಸ್ಕೂಲಿಂದ ಹಾಗೆ ಪಿಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಹಾಗೆ ನಮ್ಮ ಅಮ್ಮ ತಮ್ಮ ಎಲ್ಲರನ್ನೂ ಕರ್ಕೊಂಡು ನಾವೀಗ ಹೊರಟಿದ್ದೀವಿ. ಈಗ ಬಿಸಿಲು ಕೂಡ ಕಮ್ಮಿ ಇದೆ, ನೋಡ್ತಾ ಇರ್ಬೋದು. ವೆದರ್ ಇದೇ ಥರ ಇದ್ದರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಈಗ ಸಮ್ಮರ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಬಿಸಿಲು. ನಿಮ್ಮೂರಲ್ಲೆಲ್ಲ ಹೇಗಿದೆ ಬಿಸಿಲು ಅನ್ನೋದನ್ನು ಕಾಮೆಂಟ್ ಮಾಡಿ. ಇವತ್ತೇನೋ ಸ್ವಲ್ಪ ವೆದರ್ ಕೂಲಾಗಿದೆ ಅಂತ ಅನ್ಕೋತೀನಿ. ಮುಂದೆ ಹೋಗ್ತಾ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಈಗಂತೂ ಸದ್ಯಕ್ಕೆ ವೆದರ್ ಕೂಲಾಗಿದೆ. ರೋಡೆಲ್ಲ ಸ್ವಲ್ಪ ಅಂದರೆ ರೋಡ್ಗೆ ಫುಲ್ಲು ಏನೂ ಕ್ಲಿಯರಾಗಿರಲಿಲ್ಲ. ರೋಡು ಡಾಂಬರೆಲ್ಲ ಏನೂ ಹಾಕಿರಲಿಲ್ಲ, ಹಾಗಾಗಿ ಸ್ವಲ್ಪ ದಡ್ಗಂ ಇತ್ತು. ಇನ್ನು ಈ ಸುತ್ತಮುತ್ತ ಹಳ್ಳಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ. ಹಳ್ಳಿಗೆ ಹೋಗಿ ತುಂಬ ದಿನವೇ ಆಗಿಬಿಟ್ಟಿತ್ತು ನಾನಂತೂ. ಇವತ್ತು ಈ ಹಳ್ಳಿ ಸೈಡ್ ಹೋಗ್ತಾ ಇರೋದು ನೋಡ್ತಿದ್ರೆ ಹಳ್ಳಿ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಫುಲ್ಲು ಗದ್ದೆ ಹೊಲ ಆ ಥರ ಎಲ್ಲ ನೋಡಿಕೊಂಡು ಈ ಹಳ್ಳಿ ಎಲ್ಲ ನೋಡಿಕೊಂಡು ನಾವು ಬಂದಿರೋದು HD ಕೋಟೆ ತಾಲೂಕಲ್ಲಿರೋವಂಥ ಚಿಕ್ಕಮ್ಮ ದೇವಿ ಬೆಟ್ಟ ಅಂತ ಹೇಳಿ. ಈ ಬೆಟ್ಟ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೆ, ಬಟ್ ನಾವು ಒಂದ್ಸಲಿ ಹೋಗಬೇಕು ಅಂತ ಅಂದ್ಕೊಂಡು ಈ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಜಾಸ್ತಿ ಮೆಟ್ಲು ಸ್ಟೆಪ್ಸ್ ಎಲ್ಲ ಇಲ್ಲ, ಇಲ್ಲಿ ಸ್ವಲ್ಪನೇ ಇರೋದು. ಇನ್ನು ಬೆಟ್ಟದ ಮೇಲಿಂದ ವ್ಯೂ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಏನಪ್ಪ ಅಂದರೆ ನಾವು ಬರ್ತಾ ಫುಲ್ಲು ಬಿಸಿಲು ಜಾಸ್ತಿನೇ ಆಗಿಬಿಡ್ತು. ಸಮ್ಮರಲ್ಲಿ ಬರೋಂದರೆ ಇಲ್ಲಿ ಜಾಗ ಎಲ್ಲ ನೋಡೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕೆಂದರೆ ತುಂಬಾ ಬಿಸಿಲು ಇರುತ್ತಲ್ವ. ಹಾಗಾಗಿ ಈ ಆಷಾಢ ಟೈಮು ಅಥವಾ ಮಳೆ ಸ್ವಲ್ಪ ಲೈಟಾಗಿ ಬರ್ತಿರುತ್ತೆ, ಜೂನ್ ಜುಲೈ ಆ ಥರ ಟೈಮಲ್ಲಿ ಬಂದರೆ ನೋಡೋದಕ್ಕೆ ಸಕ್ಕತ್ತಾಗಿರುತ್ತೆ. ಈ ಗೋಪಾಲ ಸ್ವಾಮಿ ಬೆಟ್ಟ ಇದೆ ನೋಡಿ, ಆಲ್ಮೋಸ್ಟ್ ಅದೇ ಥರನೇ ಇದೆ. ಇದು ನಿನ್ನೆ ಅಷ್ಟೇ ಇಲ್ಲಿ ಜಾತ್ರೆ ಕೂಡ ಆಗಿತ್ತು ಅಂತ ಗೊತ್ತಾಯಿತು. ಹಾಗಾಗಿ ಇನ್ನು ಅಲ್ಲಿ ಮಾಡಿರೋಂಥ ಅಲಂಕಾರ ಯಾವುದೂ ತೆಗೆದಿರಲಿಲ್ಲ. ಫ್ರೂಟ್ಸಲ್ಲಿ ಹೂವಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವಸ್ಥಾನ ಏನೋ ಚಿಕ್ಕದಾಗೇ ಇದೆ, ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಚಿಕ್ಕಮ್ಮ ತಾಯಿ ದೇವರು ಇರೋದು. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಅಷ್ಟೊಂದೆಲ್ಲ ಏನು ರಶ್ ಇರಲಿಲ್ಲ, ನೋಡ್ತಾ ಇರ್ಬೋದು ಸ್ವಲ್ಪ ಜನನೇ ಇದ್ದರು. ಬಟ್ ಆಷಾಢ ಟೈಮಲ್ಲಿ ಬಂದರೆ ನೋಡೋದಕ್ಕೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಜಾಗ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ. ದೇವ್ರ ದರ್ಶನ ಮಾಡಿ ತೀರ್ಥ ಪ್ರಸಾದ ಮಂಗಳಾರತಿನ ತೊಗೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ವಿ. ಯಾಕೆಂದರೆ ಫುಲ್ಲು ಬಿಸಿಲಲ್ಲಿ ಬಂದಿದ್ವಲ್ಲ, ಆ ದೇವಸ್ಥಾನದೊಳಗೆ ತುಂಬ ತಣ್ಣಗಿತ್ತು. ದೇವ್ರನ್ನ ಇಲ್ಲಿಂದನೇ ನೀವು ಕೂಡ ದರ್ಶನ ಮಾಡಿ. ಆ ದೇವ್ರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಔಟ್ಸೈಡ್ ಬಂದಾಗ ವ್ಯೂನ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಿಸಿಲಲ್ಲಿ ಈ ಥರ ಕಾಣಿಸ್ತಿದೆ ಅಂದರೆ ಇನ್ನು ಮೋಡ ಆ ಥರ ಇರುವಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನನ್ನ ಮಗಳಂತೂ ಫುಲ್
ಎನರ್ಜಿ ಆಗಿಬಿಟ್ಟಿದ್ದಾಳೆ. ಊಟನ ತೊಗೊಂಡು ಬಂದಿದ್ದೆ, ಅವಳಿಗೆ ಊಟ ಮಾಡಿಸಿ ದೇವಸ್ಥಾನದೊಳಗಡೆ ಬಂದಿದ್ವಿ. ಅವಳಿಗೆ ಫುಲ್ ಎನರ್ಜಿ ಬಂದಿರೋ ಥರ ಇದೆ. ದೇವಸ್ಥಾನ ಸುತ್ತಿ ಅವಳೊಬ್ಬಳೇ ಆಟ ಆಡ್ಕೊತಾ ಇದ್ಲು. ಹಾಗೆ ಈ ಸುತ್ತಮುತ್ತ ಜಾಗ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಇನ್ನು ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ಇಲ್ಲೇ ಒಂದು ಡ್ಯಾಮ್ ಇದೆ ಅಂತ ಗೊತ್ತಾಯಿತು. ಇಲ್ಲಿ ಕಪಿಲಾ ಡ್ಯಾಮ್ ಇದೆ ಅಂತ ಗೊತ್ತು, ಬಟ್ ಆದರೆ ಇನ್ನೂ ಒಂದು ಯಾವುದೋ ಬೇರೆ ಡ್ಯಾಮ್ ಇದೆ ಅಂತ ಅಂದ್ಬಿಟ್ಟು ನಾವು ಗೂಗಲಲ್ಲಿ ನೋಡಿ ಬಂದ್ವಿ. ಬಟ್ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಹಾಗಾಗಿ ವಾಪಸ್ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಸಿಕ್ಕಾಬಟ್ಟೆ ಬಿಸಿಲಿದ್ದರಿಂದ ಮಜ್ಜಿಗೆ ತೊಗೊಳ್ಳೋಣ, ಲಸ್ಸಿ ಏನಾದರೂ ಕುಡಿಯೋಣ ಅಂತ ಹೇಳಿ ಬಂದ್ವಿ. ಮಜ್ಜಿಗೆನ ಕುಡ್ದು ತಂಪು ಮಾಡ್ಕೊಂಡು ಹಾಗೆ ಬರಬೇಕಾದ್ರೆ ನಮಗೆ ಕಾಣಿಸಿದ್ದು ವಿಷ್ಣುವರ್ಧನ್ ಅವ್ರದ್ದು ಸ್ಮಾರಕ. ನೋಡ್ತಾ ಇರ್ಬೋದು ಹೇಗಿದೆ ಇಲ್ಲಿ ಸುತ್ತಮುತ್ತ ಅಂತ ಅಂದ್ಬಿಟ್ಟು. ಸರಿ ಹೇಗೂ ಇಲ್ಲಿಗೆ ಬಂದಿದ್ದೀವಲ್ವ, ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಒಳಗಡೆ ಬಂದ್ವಿ. ಹೇಗಿದೆ ಅಂತ ನಾನು ಕೂಡ ನೋಡಿರಲಿಲ್ಲ. ಹೇಗಿದೆ ಇಲ್ಲಿ ಒಳಗಡೆ ಅಂತ ಬಂದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ವಿಷ್ಣುವರ್ಧನ್ ಸರ್ ಅವ್ರದ್ದು ಸಾಂಗ್ಗಳನ್ನ ಹಾಕಿ ಈ ಥರ ಆರ್ಕೆಸ್ಟ್ರಾ ಹಾಕೋದು, ಮೂವಿ ಹಾಕೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಅಂತ ಕೇಳಿದೆ. ಬಟ್ ಏನಂತ ಅಂದರೆ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ ನಾವು ಹೋಗಿರೋ ಟೈಮಲ್ಲಿ. ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಸ್ವಲ್ಪ ಜನ ಇದ್ದರು. ಆರಾಮಾಗಿ ಫ್ರೀಯಾಗಿ ನೋಡ್ಕೊಂಡು ಬಂದ್ವಿ. ಒಳಗಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವೇ ಯಾರಾದರೂ HD ಕೋಟೆ ಸೈಡ್ ಹೋದಾಗ ಈ ಜಾಗನ ಒಂದ್ಸಲಿ ಮಿಸ್ ಮಾಡಿದೆ ನೋಡಿ. ನಮ್ಮಮ್ಮ ವೀಡಿಯೋ ಮಾಡ್ತಾ ಇದ್ರು, ಸ್ವಲ್ಪ ಕ್ಯಾಮ್ರಾನ ಎಲ್ಲ ಶೇಕ್ ಮಾಡಿ ವೀಡಿಯೋ ಮಾಡಿದ್ದಾರೆ. ಇನ್ನು ಜಾಗ ಎಲ್ಲ ಹೇಗಿದೆ ಅಂತ ಇಲ್ಲೂ ಕೂಡ ನೋಡ್ತಿರ್ಬೋದು. ಅವ್ರದ್ದು ಎಲ್ಲ ಥರ ಪಿಕ್ಚರ್ಸ್ದು ಫೋಟೋ ಇಲ್ಲಿದೆ. ಎಲ್ಲ ಥರ ಅಂದರೆ ಯಾವ್ಯಾವ ಮೂವಿ ಮಾಡಿದ್ದಾರೆ, ಯಾರ ಜೊತೆ ಅವಾರ್ಡ್ ತೊಗೊಂಡಿರೋ ಥರ ಎಲ್ಲ ಫೋಟೋಸು ಇಲ್ಲಿ ಚೆನ್ನಾಗಿ ಆರ್ಗನೈಸ್ ಮಾಡಿ ಹಾಕಿದ್ರು. ಅದನ್ನೆಲ್ಲ ಒಂದು ರೌಂಡು ನೋಡಿಕೊಂಡು ಒಂದೆರಡು ಫೋಟೋ ಕೂಡ ತೆಗೆಸ್ಕೊಂಡು ಒಂದು ರೀಲ್ ಕೂಡ ಮಾಡಿಕೊಂಡೆ. ಅಂದರೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡೋಣ, ಈ ಜಾಗಕ್ಕೆ ಬಂದಿರೋದು ಮೆಮೊರಿ ಆಗಿರುತ್ತೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿಕೊಂಡೆ. ಇನ್ನು ಅವ್ರದ್ದು ಈಚೆ ಕಡೆ ಪ್ರತಿಮೆ ಕೂಡ ಇಟ್ಟಿದ್ದಾರೆ. ಇನ್ನು ಒಳಗಡೆ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಅವ್ರದ್ದು ಪ್ರತಿಮೆ ಇದೆಯಲ್ವ, ಅಲ್ಲಿ ಮುಂದೆಗಡೆ ಈ ಥರ ಫೌಂಟೇನ್ ಥರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಇದು ವಿಷ್ಣುವರ್ಧನ್ ಸರ್ ಅವ್ರದ್ದು ಒಂದು ಪ್ರತಿಮೆ ಕೂಡ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಈ ಜಾಗ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ. ನೀವು ಕೂಡ ಈ ದೇವಸ್ಥಾನ ಆಗಿರ್ಬೋದು, ವಿಷ್ಣುವರ್ಧನ್ ಸ್ಮಾರಕ ಆಗಿರ್ಬೋದು, ಒಂದು ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು.